ಆಚಾರ್ಯ ಆಚಾರ್ಯ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಸುಮತಿಧುರನಿಮೇಗಂ ಶುದ್ಧಕಾಜಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಯಮಹಮನೇಯಂ ಧ್ಯೇಯಮನ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕೇಳಿಸ್ತಾ ಇಲ್ಲ ಆಚಾರ್ಯ, ಕಟ್ಟಾಗಿದೆ. ಆಚಾರ್ಯ ಮ್ಯೂಟ್ ಆಗ್ತಾ ಇದೆ. ಮ್ಯೂಟ್ ಆಗಿದೆ ಗುರುಗಳೇ. ಈಗ ಕೇಳಿಸ್ತಾರೆ. ಆಚಾರ್ಯಗಳೇ ಈಗ ಕೇಳಿಸ್ತಾ ಇದೆ, ಮ್ಯೂಟ್ ಆಗ್ತಿತ್ತು. ಕೇಳಿಸ್ತಾ ಇದೆ, ಮಧ್ಯ ಮಧ್ಯ ಮ್ಯೂಟ್ ಕೇಳಿಸ್ತಾರೆ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ಈಗ ಮೊದಲನೇ ಸ್ಕಂದ ಭಾಗವತಲ್ಲಿ ಕೊನೆಗೆ ಯಾದುಪತ್ಯ ಟಿಪ್ಪಣಿಯಲ್ಲಿ ತಾವು ಸಮರ್ಪಣೆ ಮಾಡಿದ ಕ್ರಮವನ್ನ ನೋಡ್ತಾ ಮುಂದಕ್ಕೆ ಎರಡನೇ ಸ್ಕಂದ ಭಾಗವತಕ್ಕೆ ಬರೋಣ. ನೆನ್ನೆ ದಿವಸ ವಿಜಯಧ್ವಜ ತೀರ್ಥರು ತಾವು ಪ್ರಾರ್ಥನೆ ಮಾಡಿದ ರೀತಿಯನ್ನ ನೋಡಿದ್ವಿ. ಪ್ರಥಮ ಸ್ಕಂದ ಭಾಗವತ ವ್ಯಾಖ್ಯಾನ ಅದರ ವಿವರಣೆ ಮುಗಿಸಿ, ಇದು ತುಳಸಿ ದಳ ದೇವರೇ ನಿನಗೆ ಅರ್ಪಣೆ ಆಗ್ಲಿ ಅಂತ ಅವನ ಪಾದಕ್ಕೆ ಅರ್ಪಣೆ ಮಾಡಿದ್ರು. ಎಂತ ಭಾವನೆಯಿಂದ ಅವರು ಈ ಜ್ಞಾನ ಸೇವೆಯನ್ನ ಅರ್ಪಿಸಿದ್ದಾರೆ. ಇನ್ನು ಯಾದುಪತ್ಯ ಯದುಪತಿ ಆಚಾರ್ಯರು ಇವರು ಹೇಗೆ ಸ್ತೋತ್ರ ಮಾಡಿದ್ದಾರೆ, ಇವರು ಟಿಪ್ಪಣಿಯನ್ನ ಬರೆದಿದ್ದಾರೆ. ಅದರ ವಿಶೇಷ ವಿಷಯಗಳನ್ನು ನಾವು ನೋಡಿದೀವಿ ಇಷ್ಟು ದಿವಸಗಳ ಕಾಲ. ಅದ್ರಲ್ಲಿ ಅವರು ಮೊದಲಿಗೆ ವೇದವ್ಯಾಸರ ಸ್ತೋತ್ರ, ವಾಸುದೇವನ ಸ್ತೋತ್ರ, ಎಲ್ಲ ಶ್ರೀಶನ ಸ್ತೋತ್ರ ಹೀಗ್ ಮಾಡ್ತಾ ಬರ್ತಾರೆ. ಅಲ್ಲಿ ಮೊದಲನೇ ಶ್ಲೋಕ ಯಾದುಪತ್ಯ ಟಿಪ್ಪಣಿಕಾರರು ತಾವು ಪ್ರಥಮ ಸ್ಕಂದ ಭಾಗವತ ಮುಕ್ತಾಯ ಮಾಡ್ಬೇಕಾದ್ರೆ ಬರೆದಿರುವಂತಹ ಶ್ಲೋಕಗಳು, ಅದನ್ನ ಈಗ ಹೇಳ್ತಾ ಇರೋದು. ವಾಸವೇ ನಂದನಂ ವ್ಯಾಸಂ ವಾಸುದೇವ ಪರಾಭಿಧಂ ಶ್ರೀಶಂ ನೌಮಿ ಸದಾ ಮಧ್ವ ಹೃದಯ ಅಂಬುಜ ವಾಸಿನಂ. ಮಧ್ವ ಹೃದಯ ಅಂಬುಜ, ಮಧ್ವಾಚಾರ್ಯರ ಹೃದಯ ಅದೊಂದು ಕಮಲದ ರೀತಿ. ಆ ಕಮಲದಲ್ಲಿ ಭಗವಂತ ಕೂತಿದ್ದಾನೆ. ಅಂದ್ರೆ ನಾವು ಹೇಗೆ ಜ್ಞಾನಿಗಳು ಯಾವ ರೀತಿ ಅವರು ದೇವರ ಅರ್ಚನೆಯನ್ನ ಮಾಡ್ತಾ ಇದ್ರು, ಒಂದು ಟಿಪ್ಪಣಿ ಬರೀತಾರೆ ಅಂದ್ರೆ, ಒಂದಕ್ಕೆ ವಿವರಣೆ ಬರೀತಾರೆ ಅಂದ್ರೆ ಅದರ ಅರ್ಪಣೆ ಹೇಗ್ ಮಾಡ್ತಾ ಇದ್ರು ಅದನ್ನ ನಾವು ಕಲಿಬೇಕು. ತುಳಸಿದಳ ಆಯ್ತು, ಇವ್ರು ಹೇಗೆ ವಿಚಾರ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರ ಹೃದಯವನ್ನ ನಾವು ಕಮಲ ಅಂತ ಭಾವಿಸ್ಬೇಕು. ಆ ಕಮಲದ ಒಳಗಡೆ ದೇವರು ಕೂತಿದ್ದಾನೆ. ಅವನು ವಾಸವಿ ನಂದನ ಅಂದ್ರೆ ಸತ್ಯವತಿ ದೇವಿಯ ಮಗ ವೇದವ್ಯಾಸರು, ಅವನೇ ವಾಸುದೇವ, ಪರವಾಸುದೇವ ಅಂತ ಏನ್ ಕರಿತೀವಿ ಅವನೇ ವೇದವ್ಯಾಸರೇ ಅಂತ. ಅಂಥ ಶ್ರೀಶಂ ಲಕ್ಷ್ಮೀಪತಿಯಾದ ಅವನಿಗೆ ನಮಸ್ಕಾರ. ಅದಾಯ್ತು. ಇದಾದ್ಮೇಲೆ ಪ್ರಥಮ ಸ್ಕಂಧತ ಪರಿಯಂ ಫಕ್ಕಿಕ ಅರ್ಥ ಪ್ರಕಾಶಿನಿ ಕೃತಿರ್ ಯದುಪತೇರ್ ಭೂಯಾತ್ ಪ್ರೀತ್ಯೈ ಮಾಧವ ಮಧ್ವಯೋ. ಯದುಪತಿಯಾದ ನಾನು
ಈ ಫಕ್ಕಿಕಾರ್ಥ ಪ್ರಕಾಶಿನಿ ಅಂತ ಹೇಳ್ತಾರೆ. ಫಕ್ಕಿಕ ಅಂದ್ರೆ ಒಂದಿಷ್ಟು ಫಕ್ಕಿಕಗಳು ಅಂತ ಸಂಸ್ಕೃತ ಹೇಳ್ತಾರೆ. ಫಕ್ಕಿಕ ಅಂದ್ರೆ ಈ ಪ್ಯಾರಾಗ್ರಾಫ್ ಗಳಿಗೆ ಫಕ್ಕಿಕ ಅಂತ ಕರೀತಾರೆ. ಪ್ರಘಟ್ಟಕ, ಫಕ್ಕಿಕ, ಮತ್ತೆ ಇವರೊಂದು ಶ್ಲೋಕಗಳು ಅದಕ್ಕೆಲ್ಲ ಫಕ್ಕಿಕ ಅಂತ ಕರೀತಾರೆ. ಇಂಥ ಫಕ್ಕಿಕೆಗೆ ಅರ್ಥವನ್ನ ಅರ್ಥವನ್ನ ಪ್ರಕಾಶ ಪಡಿಸುವಂತಹ ಈ ಪ್ರಥಮ ಸ್ಕಂದ ತಾತ್ಪರ್ಯವನ್ನ ವಿವರಣೆ ಮಾಡುವಂತಹ ಯಾವ ಈ ಯದುಪತಿ ಎನ್ನುವ ನಾನು ಕೃತಿಯನ್ನ ರಚನೆ ಮಾಡಿದ್ದೀನಿ, ಇದು ಮಾಧವ ಮಧ್ವರಿಗೆ ಪ್ರೀತಿಯಾಗ್ಲಿ ಅಷ್ಟೇ. ಇನ್ಯಾವುದೇ ಒಂದು ಬೇರೆ ಫಲದ ಅಪೇಕ್ಷೆ ಬರಲಿಲ್ಲ. ಭಾಗವತ ಟಿಪ್ಪಣಿ ಬರಿಬೇಕು, ಬಹಳ ಪ್ರಸಿದ್ಧಿಗೆ ಬರ್ತೀರಿ, ಅದರಿಂದ ತುಂಬಾ ದುಡ್ಡು ಸಿಗತ್ತೆ, ಹಾಗೆ ಹೇಗೆ ಕೃತಿಗಳನ್ನು ಓದ್ತಾರೆ, ಅದರಿಂದ ಧನಾದಿ ಸಂಪತ್ತು, ರಾಜ ಮರ್ಯಾದೆ ಇದೆಲ್ಲ ಸಿಗತ್ತೆ. ಇದು ಯಾವುದೇ ಒಂದು ಉದ್ದೇಶದಿಂದ ಬರಲಿಲ್ಲ. ಅವರು ಬರ್ದಿರೋ ಉದ್ದೇಶ ಒಂದೇ, ಮಾಧವ ಮಧ್ವರಿಗೆ ಇಬ್ಬರಿಗೆ ಪ್ರೀತಿ ಆಗಲಿ ಅಂತ. ಅಷ್ಟೇ ಅಲ್ಲ, ಪ್ರಥಮ ಸ್ಕಂಧ ತಾತ್ಪರ್ಯ ಟಿಪ್ಪಣಿ ಯಾಮಯ ಕೃತ ತಯಾ ಪ್ರೀತೋಸ್ತು ದೇವೇಶ ಗುರು ಸಂಸ್ಥೋ ರಮಾಪತಿ ಅಂತ ಈ ತಾತ್ಪರ್ಯ ಟಿಪ್ಪಣಿ ಏನಿದೆ ಇವರು ರಚನೆ ಮಾಡಿದ್ದು ಯದುಪತಿ ಆಚಾರ್ಯರು. ಅದರಿಂದ ಆ ಗುರುಗಳಲ್ಲಿರುವ ಆ ರಮಾಪತಿ ಪ್ರೀತನಾಗ್ರಿ ಅಂತ ಹೀಗೆ ಪ್ರಾರ್ಥನೆಯನ್ನ ಮಾಡಿ ಇಲ್ಲಿಗೆ ಈ ಶ್ರೀಮದ್ ವೇದೇಶ ತೀರ್ಥ ಪೂಜ್ಯ ಪಾದ ಶಿಷ್ಯ ಯದುಪತಿನ, ವೇದೇಶ ತೀರ್ಥರ ಶಿಷ್ಯರಾದ ಯದುಪತಿಗಳು ಮಾಡಿದ ಈ ವ್ಯಾಖ್ಯಾನ ಮುಕ್ತಾಯ ಆಯಿತು ಪ್ರಥಮ ಸ್ಕಂದ ಭಾಗವತಕ್ಕೆ ಅಂತ ಇಷ್ಟು ಬಂತು. ಅಂತೂ ಗುರುಗಳ ಒಳಗಡೆ ಇರುವಂತಹ ದೇವರು ಪ್ರೀತರಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಮಧ್ವಾಚಾರ್ಯರ ಹೃದಯ ಕಮಲದಲ್ಲಿ ವಾಸಿಸುವಂತಹ ಈ ಪ್ರಾರ್ಥನೆ ಮಾಡಿ ದೇವರನ್ನ ಮುಂದಕ್ಕೆ ಈಗ ನಾವು ದ್ವಿತೀಯ ಸ್ಕಂದ ಭಾಗವತಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಈಗಾಗ್ಲೇ ನಮಗೆ ಗೊತ್ತಿರುವಂತೆ ಪ್ರಥಮ ಸ್ಕಂದ ಭಾಗವತದಲ್ಲಿ 813 ಶ್ಲೋಕಗಳು ಸುಮಾರಿದೆ. ಆ ಶ್ಲೋಕಗಳನ್ನು ನಾವು ಕೇಳಿದ್ವಿ. ಅದೇನಂದ್ರೆ ಒಂದು ಮಾತು, ಭಾಗವತದ ಪೂರ್ಣ ಶ್ಲೋಕ ಒಂದು ಸರಿಯಾಗಿ ಒಂದು ಪೂರ್ತಿ ಶ್ಲೋಕನಾದರೂ ಅಥವಾ ಅದರ ಅರ್ಧ ಶ್ಲೋಕನೋ ಒಂದು ಪದನೋ ಅಕ್ಷರಗಳು ಅಷ್ಟೇ ಕಿವಿಗ್ ಬಿತ್ತು ಅಂದ್ರೆ ಸಾಕಂತೆ. ಅದನ್ನು ಓದಿದ್ರೆ ಬರದ್ರೆ ತುಂಬಾ ಪುಣ್ಯ, ಅದು ಲೆಕ್ಕ ಇಲ್ಲ, ಅಷ್ಟು ಪುಣ್ಯ. ಅಂಥದ್ರಲ್ಲಿ ದೇವರ ಗುರುಗಳ ಅನುಗ್ರಹದಿಂದ 813 ಶ್ಲೋಕಗಳು ನಿರಂತರವಾಗಿ ನಾವು ಕೇಳಿದೀವಿ. ಇನ್ನು ಮುಂದಕ್ಕೆ ಈ ದ್ವಿತೀಯ ಸ್ಕಂದ ಭಾಗವತದಿಂದ ನೇರವಾಗಿ ಶುಕಾಚಾರ್ಯರ ಮಾತುಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿವರೆಗೆ ಭಾಗವತ ಸಂಬಂಧ ಇಲ್ಲ ಅಂತಲ್ಲ, ಶುಕಾಚಾರ್ಯರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಈಗ. ಆದ್ರೆ ಇಲ್ಲಿವರೆಗೆ ಭಾಗವತ ಯಾಕೆ ಬಂತು, ಯಾವ ಕಾರಣಕ್ಕೆ ಭಾಗವತ ಉದಯ ಆಯ್ತು ಅನ್ನೋದಕ್ಕೆ ತುಂಬಾ ಪೀಠಿಕಾ ಭಾಗದ ರೂಪದಲ್ಲಿ ಇಷ್ಟರವರೆಗೆ ಪ್ರಥಮ ಸ್ಕಂದ ಭಾಗವತದಲ್ಲಿ ವಿವರಣೆ ಆಯ್ತು. ಈಗ ದ್ವಿತೀಯ ಸ್ಕಂದ ಭಾಗವತದ ಮೊದಲಿಗೆ ವಿಜಯಧ್ವಜ ತೀರ್ಥರು ಹಾಗೆ ಯದುಪತಿ ಆಚಾರ್ಯರು ಇಬ್ಬರು ತಾವು ಒಂದು ಶ್ಲೋಕವನ್ನ ರಚನೆ ಮಾಡಿ ಮುಂದಕ್ಕೆ ಹೋಗ್ತಾರೆ. ಅದೇನಂದ್ರೆ ಒಂದೊಂದು ಸ್ಕಂದ ಮುಕ್ತಾಯ ಆಗ್ಬೇಕಾದ್ರೂ ಮಂಗಳ, ಶುರು ಮಾಡ್ಬೇಕಾದ್ರೂ ಇನ್ನೊಂದು ಮಂಗಳ. ಯಾಕಂದ್ರೆ ವಿಘ್ನ ಬರಬಾರ್ದಲ್ಲ, ವಿಘ್ನ ಬರದೇ ಇರೋದಕ್ಕೆ ತಾವು ಸ್ತೋತ್ರವನ್ನ ಮಾಡಿ ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಅದರಲ್ಲಿ ಅವರು ಮಾಡಿದ ಸ್ತೋತ್ರ, ಯದುಪತಿ ಆಚಾರ್ಯರು ಮಾಡಿದ ಸ್ತೋತ್ರ ಏನ್ ಮಾಡಿದ್ದಾರೆ, ಒಂದು ಶ್ಲೋಕ ಬರ್ದಿದ್ದಾರೆ ಇಲ್ಲಿ. ಅವ್ರು ಬರೆಯೋದು ಹೀಗೆ: ಸತ್ಯವತ್ಯಾಲವಾಲೋತ್ಥಂ ಸದ್ವಿದ್ಯಾಲತಯಾಯುತಂ ನಾನಾ ಶಾಖಾಭಿರುತ್ಕೃಷ್ಟಂ ವ್ಯಾಸಕಲ್ಪದ್ರುಮಂ ಭಜೆ ಅಂತ ಹೇಳ್ತಾರೆ. ತುಂಬಾ ಅದ್ಭುತವಾದ ಶ್ಲೋಕ ಇದು. ಇದನ್ನ ಮನನ ಮಾಡ್ಬೇಕು, ದಿವಸ ಅರ್ಥೈಸ್ಕೊಂಡು, ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಈ ಶ್ಲೋಕವನ್ನ. ಏನ್ ಹೇಳಿದ್ದಾರೆ ಅಂದ್ರೆ ಇಲ್ಲಿ ವೇದವ್ಯಾಸರು ನಿಜವಾದ ಕಲ್ಪವೃಕ್ಷ ಅಂತೆ. ನಮಗೆ ಜ್ಞಾನ ಬೇಕು, ಭಾಗವತ ಕೇಳ್ತಾ ಇದೀವಿ, ಇದು ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ವೇದವ್ಯಾಸರ ಅನುಗ್ರಹ ಇಲ್ಲದೆ ಹೇಗೆ ಅರ್ಥ ಆಗುತ್ತೆ, ಅವರ ಅನುಗ್ರಹ ಇಲ್ಲದೆ ಹೇಗೆ ನಿರ್ವಿಘ್ನವಾಗಿ ಮುಂದೆ ಹೋಗುತ್ತೆ. ಅಂತೂ ವಿದ್ಯಾ ಅಧಿಪತಿಗಳಾದ ವೇದವ್ಯಾಸರ ಅನುಗ್ರಹ ಬೇಕು. ಅದು ವೇದವ್ಯಾಸರು ಕಲ್ಪವೃಕ್ಷ ಅಂತೆ. ಕಲ್ಪವೃಕ್ಷ ಬೆಳೆಯೋದು ಹೇಗೆ, ಏನಿಲ್ಲ, ಅದಕ್ಕೆ ಪಾತಿ ಬೇಕು. ಈಗೆಲ್ಲ ಗಿಡ ಮರಗಳೆಲ್ಲ ಪಾತಿಯನ್ನ ಮಾಡಿದ್ರೆ ಸುತ್ತಲೂ, ನಂತರ ಅಲ್ಲಿ ಮಧ್ಯಕ್ಕೆ ಆ ಮರ ಮತ್ತೆ ಗಿಡಗಳು ಬೆಳೀತಾ ಇರುತ್ತೆ. ಅದೇ ರೀತಿಯಲ್ಲಿ ಈ ವೇದವ್ಯಾಸರೆಂಬ ಕಲ್ಪವೃಕ್ಷ ಬೆಳೀತಂತೆ. ಬೆಳಿಬೇಕಾದ್ರೆ ಏನೇನ್ ಬೇಕಾಯ್ತು, ಪಾತಿ ಬೇಕು. ಯಾರದು ಪಾತಿ ಅಂದ್ರೆ ಸತ್ಯವತಿ ದೇವಿನೇ ಪಾತಿ ಅಂತೆ. ಸತ್ಯವತಿ ದೇವಿ ತಾನು ಪಾತಿಯ ರೀತಿಯಲ್ಲಿ ವೇದವ್ಯಾಸರೆಂಬ ಕಲ್ಪವೃಕ್ಷಕ್ಕಿದ್ದಾಳೆ. ಅಂದ್ರೆ ಅವಳ ಪೋಷಣೆಯಲ್ಲಿ ಅವಳಲ್ಲಿ ಬಂದಿದ್ದು ಅಂತ. ಯಾರು? ವೇದವ್ಯಾಸರು. ನಿಜವಾಗಿ ವೇದವ್ಯಾಸರಿಗೆ ಯಾರ ಅಪೇಕ್ಷೆ ಇಲ್ಲ. ಆದರೂ ಸತ್ಯವತಿ ಸುತ ವೇದವ್ಯಾಸರು
ಸತ್ಯವತಿ ದೇವಿಯ ಆಲವಾಲ ಅಂತ ಕರೀತಾರೆ. ಪಾತಿ ಅಂತ ನಾವೇನ್ ಕನ್ನಡದಲ್ಲಿ ಕರಿತೀವಿ, ಪಾತಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಆಲವಾಲ ಅನ್ನೋ ಒಂದು ಶಬ್ದವನ್ನ ಬಳಸ್ತಾರೆ. ಅದಿಲ್ಲಿ ಯದುಪತಿ ಆಚಾರ್ಯ ಹೇಳಿದ್ದಾರೆ. ಸತ್ಯವತಿ ಆಲವಾಲ, ಅದರಲ್ಲಿ ಉತ್ತಮ್ ಬೆಳೆದದ್ದು ಯಾವುದು? ಈ ಕಲ್ಪವೃಕ್ಷ. ಅದರಲ್ಲಿ ಒಂದು ಬಳ್ಳಿ ಜೊತೆಗೆ ಸೇರ್ಕೊಂಡಿದೆಯಂತೆ. ಆ ಕಲ್ಪವೃಕ್ಷಕ್ಕೊಂದು ಬಳ್ಳಿ ಅಂಟುಕೊಂಡಿದೆ. ಅದು ಯಾವ್ದು ಆ ಬಳ್ಳಿ? ವೇದವ್ಯಾಸರೇ ಕಲ್ಪವೃಕ್ಷ. ಅದು ಬೆಳೆದಿದ್ದಲ್ಲಿ ಆ ಸತ್ಯವತಿ ದೇವಿ ಅನ್ನೋ ಪಾತಿಯಲ್ಲಿ. ಇದ್ರ ಜೊತೆಗಿರೋ ಲತೆ ಏನಂದ್ರೆ ಸದ್ವಿದ್ಯೆ. ಅವರು ಬರೆದ ಪುರಾಣಗಳು, ಅವರು ಬರೆದ ಮಹಾಭಾರತ, ಹೀಗೆ ಅನೇಕ ಶಾಸ್ತ್ರಗಳು ಅವ್ರು ಏನೇನ್ ರಚನೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ಅದು ಬಳ್ಳಿಯಂತೆ ಅವ್ರನ್ನ ಸುತ್ತಾಕೊಂಡ್ಬಿಟ್ಟಿದೆ ಅಂತೆ ವೇದವ್ಯಾಸರನ್ನ. ಹಾಗಾದ್ರೆ ಒಂದು ಕಲ್ಪವೃಕ್ಷ ನೆನಪಿಸ್ಕೊಂಡ್ರೆ ಅದೊಂದು ಪಾತಿಯಲ್ಲಿ ಬೆಳೆದಿದೆ, ಅದರ ಜೊತೆಗೆ ಬಳ್ಳಿಗಳೆಲ್ಲ ಸೇರ್ಕೊಂಡಿದೆ. ಅಷ್ಟೇ ಅಲ್ಲ, ಬೇಕಾದಷ್ಟು ಶಾಖೆ ಉಪಶಾಖೆ ಕೊಂಬೆ ರೆಂಬೆಗಳೆಲ್ಲ ತುಂಬಾ ಇದೆ ಆ ಕಲ್ಪವೃಕ್ಷಕ್ಕೆ. ಹಾಗೆ ವೇದವ್ಯಾಸರೆಂಬ ಕಲ್ಪವೃಕ್ಷಕ್ಕೂ ಅಷ್ಟೇ. ಅವರ ಪುರಾಣ, ಅವರ ಮಹಾಭಾರತ, ಇವು ಅವರು ಬರೆದ ಇನ್ಯಾವ್ಯಾವ ಕೃತಿಗಳಿದೆ ಅದನ್ನ ಇಟ್ಟುಕೊಂಡೇ ಸಮಗ್ರ ಸಾಹಿತ್ಯ ಮುಂದೆ ಹೊರಟಿರೋದು. ಅವರು ಬರ್ದಿಲ್ಲ ಅಂದ್ರೆ ಈ ಮಹಾಭಾರತ ಅಥವಾ ಈ ಭಾಗವತದಂತೆ ಅನೇಕ ಪುರಾಣಗಳನ್ನ ಯಾವ ಸಾಹಿತ್ಯಕ್ಕೂ ಮೂಲ ಇಲ್ಲವೇ ಇಲ್ಲ. ಯಾವ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮೂಲ ಪುರುಷರು ವೇದವ್ಯಾಸರು. ಅವರ ಕೊಂಬೆ ರೆಂಬೆಗಳಿಂದ ಬೆಳ್ಕೊಂಡು ಹೋಗಿದ್ದೆಲ್ಲ ಅಷ್ಟೇ ಹೊರತು ಇನ್ಯಾರ್ದು ಹಾಗೆ ಸ್ವತಂತ್ರವಾಗಿ ಬಂದಿದ್ದಲ್ಲ. ಹೀಗೆ ಇಂಥ ವೇದವ್ಯಾಸರೆಂಬ ಕಲ್ಪವೃಕ್ಷವನ್ನ ಭಜನೆ ಮಾಡ್ತೀನಿ ಅಂತ ಇವರು ಪ್ರಾರ್ಥನೆ ಮಾಡಿದ ಪದ್ಯ. ಈ ಪದ್ಯ ದಿವಸ ಹೇಳ್ಬೇಕು, ಅಷ್ಟು ಚೆನ್ನಾಗಿರುವಂತ ಪದ್ಯ. ಇದು ಇವ್ರು ಮಾಡಿದ ಪದ್ಯ. ವಿಜಯಧ್ವಜ ತೀರ್ಥರು ಒಂದು ಪದ್ಯ ಮಾಡ್ತಾರೆ. ಒಂದು ಪದ್ಯ ಮಾಡಿ ಆಮೇಲೆ ದ್ವಿತೀಯ ಸ್ಕಂದ ಭಾಗವತದ ವಿವರಣೆಯನ್ನ ಪ್ರಾರಂಭ ಮಾಡ್ತಾರೆ. ಅವ್ರು ಹೇಳೋದು ಸ್ವಲ್ಪ ಉದ್ದ ಶ್ಲೋಕ. ವರೀಯಾನ್ ಪ್ರಷ್ಟವ್ಯೋ ನಿಗಮ ವಿಷಯೋ ಯೋಸ್ಯ ಜನಕೋ ವರಾಹಾದ್ಯಾತ್ಮಾಯೋ ಅವತರತಿ ಸುರಾರಾಪ್ತಿ ಕೃತಯೇ ಅದಾಧಾತ್ರೆ ಜ್ಞಾನಂ ಸಕಲ ವಿಷಯಂ ಯಶ್ಚ ವಿನುತಃ ತಮಂಗೋಪಾಸ್ವತ್ವಂ ಹೃದಯ ಸತತಂ ಶ್ರೇಷ್ಠ ಕೃತಯೇ. ಅವರು ತಮ್ಮ ಮನಸ್ಸಿಗೆ ಹೇಳ್ತಾ ಇದ್ದಾರೆ, ನಮಗೊಂದು ಎಚ್ಚರಿಸ್ತಾ ಇದ್ದಾರೆ, ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ಬೇಕು ದಿವ್ಸ ಅಂತ. ನಮ್ ಮನಸ್ಸಿಗೆ ಹೇಳ್ಕೊಳ್ಬೇಕು, ನಮ್ಗೆ ನಾವೇ ಹೇಳ್ಕೊಳ್ಬೇಕು ದಿವ್ಸ. ಅವ್ರು ಹೇಳಿಕೊಟ್ಟು ನಮಗ್ ತಿಳಿಸ್ತಾ ಇದ್ದಾರೆ ಏನು? ಹೃದಯ, ಒಳ್ಳೆ ಮನಸ್ಸು, ಒಳ್ಳೆ ಮನಸ್ಸೇ ಕೇಳು ಅಂತ. ಮನಸ್ಸು ಒಳ್ಳೇದಾಗ್ಬೇಕು ಅಂತ, ಒಳ್ಳೆ ಮನಸ್ಸೇ ಕೇಳು. ಏನು? ಮರಿಯಾನ್ ಪ್ರಷ್ಟವ್ಯ, ನಿಜವಾಗಿ ಅಲ್ಲಿ ಒಳ್ಳೆ ಪ್ರಶ್ನೆ ಬಂತು. ಪರೀಕ್ಷಿತ್ ರಾಜರ ಮುಖದಿಂದ ಒಳ್ಳೆ ಪ್ರಶ್ನೆ ಬಂತು. ನಿಗಮ ವಿಷಯ ಯಾರ ಬಗ್ಗೆ? ಇಡೀ ವೇದ ಮಂತ್ರಗಳು ಕೊಂಡಾಡುವಂತ, ಇಡೀ ಜಗತ್ತಿಗೆ ತಂದೆಯಾದ ಆ ಪರಮಾತ್ಮನ ಬಗ್ಗೆ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ್ದು. ಯಾವ್ದು ಕೇಳ್ಬೇಕೋ ಅದ್ರಲ್ಲಿ ಕೇಳ್ಬೇಕು, ಯಾವ್ದನ್ನ ಅದನ್ನ ತಿಳಿಸ್ಕೊಡಿ ಮುಖ್ಯವಾಗಿ ಅಂತ. ಆ ಜನಕ ಇಡೀ ಜಗತ್ತಿಗೆ ತಂದೆ, ಅವನು ವರಾಹನಾಗ್ ಬಂದ, ಅನೇಕ ಅವತಾರಗಳನ್ನ ಎತ್ತಿ ಬಂದ. ಯಾಕೆ ಬಂದಿದ್ದು? ದೈತ್ಯರ ವಧೆಗಾಗಿ, ಒಳ್ಳೆಯವರ ಈ ಕಷ್ಟಗಳ ಪರಿಹಾರಕ್ಕಾಗಿ. ಅಷ್ಟು ಬಂದು ಬ್ರಹ್ಮದೇವರಿಗೆ ಉತ್ತಮವಾದ ಜ್ಞಾನ ಕೊಟ್ಟ, ಇಡೀ ಜಗತ್ತನ್ನ ತಾನು ತನ್ನ ದೃಷ್ಟಿಗೋಚರ, ತನ್ನ ಕಣ್ಣಿನ ಮುಂದೆ ಇಡೀ ಜಗತ್ತನ್ನ ಇಟ್ಟುಕೊಂಡಿದ್ದಾನೆ ಅಂತ ಸಕಲ ದೇವತೆಗಳು ನಮಸ್ಕಾರ ಮಾಡುವಂತ ಆ ಭಗವಂತನನ್ನ ಅಂಗಾ ಉಪಾಸ್ವತ್ವಂ, ಯಾವಾಗ್ಲೂ ನಾವು ನಮ್ಮ ಹೃದಯದಿಂದಾಗಿ ಯಾವಾಗ್ಲೂ ಅವನ ಸ್ತೋತ್ರವನ್ನ ಮಾಡ್ಬೇಕು. ಯಾಕೆ? ಸ್ವ ಇಷ್ಟ ಕೃತಯೇ, ನಮ್ಗೆ ಇಷ್ಟ ಏನ್ ಬೇಕು ಆ ಇಷ್ಟವನ್ನ ಪೂರ್ಣೆ ಮಾಡ್ಕೊಳ್ಳಿಕ್ಕೋಸ್ಕರ. ಇಲ್ಲಿ ಅವರು ಇಷ್ಟ ಪಟ್ಟಿದ್ದೇನು? ಯಾರು? ವಿಜಯಧ್ವಜ ತೀರ್ಥರು ಇಡೀ ಭಾಗವತಕ್ಕೆ ಟಿಪ್ಪಣಿ ಬರಿಬೇಕು ಅಂತ. ನಮಗೆ ವಿಜಯಧ್ವಜ ತೀರ್ಥರ ಭಾಗವತ ಟಿಪ್ಪಣಿ ಇಲ್ಲ ಅಂದ್ರೆ ಅರ್ಥ ಆಗೋದೇ ಇಲ್ಲ. ತುಂಬಾ ನೆನಪಿಸ್ಕೊಳ್ಬೇಕು ವಿಜಯಧ್ವಜ ತೀರ್ಥರನ್ನ. ಭಾಗವತ ತಾತ್ಪರ್ಯ ಮಧ್ವಾಚಾರ್ಯರು ರಚನೆ ಮಾಡಿದ್ದಾರೆ. ಭಾಗವತ ಶ್ಲೋಕಗಳ ಪ್ರತಿ ಪದಗಳ ಅರ್ಥ ಮೊಟ್ಟ ಮೊದಲಿಗೆ ನಮಗೆ ವಿಜಯಧ್ವಜ ತೀರ್ಥರು ಬರೀದೇ ಇದ್ದಿದ್ರೆ ಭಾಗವತ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಷ್ಟ. ಇವತ್ತೆಲ್ಲ ನಾವು ಭಾಗವತ ಆರಾಮಾಗಿ ಓದ್ತಾ ಇದೀವಿ ಅಂತೆಲ್ಲ ಅಂದ್ರೆ ಅದಕ್ಕೆ ಕಾರಣ ಅದು ವಿಜಯಧ್ವಜ ತೀರ್ಥರು, ಪೇಜಾವರ ಮಠದ ಪರಂಪರೆಯಲ್ಲಿ ಬರುವಂತಹ ತುಂಬಾ ಪ್ರಾಚೀನ ಯತಿಗಳು, ತುಂಬಾ ಹಿಂದಿನವರು, ತುಂಬಾ ಹಿಂದಿನ ಕಾಲದವರು. ಅಂತ ವಿಜಯಧ್ವಜ ತೀರ್ಥರು ತಾವು ರಚನೆ ಮಾಡಿದ ಶ್ಲೋಕ ಮನಸ್ಸಿಗೆ ಯಾವಾಗಲೂ ಸತತವಾಗಿ ಹೃದಯದಲ್ಲಿ ಇಷ್ಟ ಪ್ರಾಪ್ತಿಗಾಗಿ ಆ ದೇವರ ಧ್ಯಾನ ಮಾಡ್ಬೇಕು. ಯಾವ ಇಷ್ಟ ಕೃತಿ ಅಂದ್ರೆ ಈಗ ಬರೆಯುವಂತ ವಿವರಣೆ ಅಂದ್ರೆ ಒಂದು ಜ್ಞಾನ ಸೇವೆ, ಜ್ಞಾನ ಕಾರ್ಯ ಮಾಡ್ಬೇಕಾದ್ರೆ ನಿರಂತರವಾಗಿ ಅವರು ಭಗವಂತನ ಪ್ರಾರ್ಥನೆಯೊಂದಿಗೆ ಮಾಡ್ತಾ ಇದ್ರು. ಇಷ್ಟು ಈ ದ್ವಿತೀಯ ಸ್ಕಂದ ಭಾಗವತದ ಮೊದಲಿಗೆ ಈ ಕಡೆ ವಿಜಯಧ್ವಜ ತೀರ್ಥರು, ಜೊತೆಗೆ
ಯದುಪತಿ ಆಚಾರ್ಯರು ತಾವು ರಚನೆ ಮಾಡಿದ ಮಂಗಳ ಪದ್ಯಗಳು. ಇದನ್ನ ನೀವು ಇಲ್ಲೇ ನೋಡ್ಬೋದು, PDF ಏನ್ ಕಳಿಸಿದ್ದಾರೆ ಆ PDF ನಲ್ಲೇ ನಿಮ್ಗೆ ಆ ಶ್ಲೋಕಗಳು ಸಿಗತ್ತೆ. ಆ ಟಿಪ್ಪಣಿಗಳಲ್ಲಿ ಪಾರಾಯಣ ಮಾಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ ಆ ಶ್ಲೋಕಗಳು. ಯದುಪತಿ ಆಚಾರ್ಯ ಬರೆದ ಶ್ಲೋಕ, ಹಾಗೆ ವಿಜಯಧ್ವಜ ತೀರ್ಥರು ರಚನೆ ಮಾಡಿದ ಶ್ಲೋಕ. ಇಷ್ಟಾಗಿ ಶುಕ ಉವಾಚ ಅಂತ ಶುಕಾಚಾರ್ಯರ ಮಾತು. ಶುಕಾಚಾರ್ಯರು ಏನ್ ಮಾತಾಡ್ತಾರೆ, ಮೊದಲಿಗೆ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಬಳಿ ಏನ್ ಮಾತಾಡ್ದ ಅದ್ ನಮಗೆ ಕಿವಿಗ್ ಬಿತ್ತು. ಈಗ ಶುಕಾಚಾರ್ಯರು ಏನ್ ಹೇಳ್ತಾರೆ ಪರೀಕ್ಷಿತ್ ರಾಜನಿಗೆ ಅಂತ ನೋಡಿ. ಆಚೆ ಈಚೆ ಲೌಕಿಕ ವಿಷಯ ಇಲ್ವೇ ಇಲ್ಲ, ಬೇರೆ ಇದ್ರ ಮಾತೇ ಆಡಲ್ಲ. ವೈರಾಗ್ಯ ಶಿಖಾಮಣಿ ಅಂತ ಎಷ್ಟು ಚೆನ್ನಾಗಿ ಗೊತ್ತಾಯ್ತು ಅಂದ್ರೆ ಒಂದು ಚೂರು ಬೇರೆ ಮಾತಾಡೋದನ್ನ ಉಲ್ಲೇಖ ಮಾಡೋದೇ ಇಲ್ಲ ಭಾಗವತ. ಪರೀಕ್ಷಿತ್ ರಾಜ ಕೇಳ್ದ, ಆಗ ನೇರ ವಿಷಯಕ್ ಬರ್ತಾರೆ, ನೇರ ವಿಷಯಕ್ಕಷ್ಟೇ, ಸುಮ್ನೆ ಬೇಡದ ವಿಷಯಕ್ಕೆ ಹೋಗ್ಲಿಲ್ಲ. ನೇರವಾಗಿ ಅವ್ರೇನು ಪ್ರಶ್ನೆ ಅದಕ್ ಬಂದ್ರು. ಅದನ್ನ ಈಗ ಮೊದಲಿಗೆ ಹೇಳ್ತಾರೆ. ಆ ಮೊದಲನೇ ಶ್ಲೋಕವನ್ನು ನೋಡೋಣ. ದ್ವಿತೀಯ ಸ್ಕಂದ ಭಾಗವತದ ಮೊದಲನೇ ಶ್ಲೋಕ. ವರೀಯಾನ್ ಏಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಮೊದಲಿಗೆ ಅವ್ರು ಹೇಳಿದ ಮಾತೇನು, ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳ್ದ, ವರೀಯಾನ್ವೇಷತೆ ಪ್ರಶ್ನ. ತುಂಬಾ ಖುಷಿ ಆಯ್ತು. ಪರೀಕ್ಷಿತ್ ರಾಜನಂತ ಒಬ್ಬ ಶ್ರೋತೃ ಸಿಕ್ಕಿದ್ದು ತುಂಬಾ ಸಂತೋಷ ಆಯ್ತು. ಯಾರಿಗೆ? ಶುಕಾಚಾರ್ಯರಿಗೆ. ಅವ್ರು ಹಾಗೆ ಸಂತೋಷಗೊಳ್ಳೋದು ತುಂಬಾ ಕಷ್ಟ. ಶುಕಾಚಾರ್ಯರು ಅವ್ರ ಅಚಾನಕ್ ಆಗಿ ಬಂದಿದ್ ದೊಡ್ಡ ವಿಷಯ, ದೈವ ಸಂಕಲ್ಪದಂತೆ. ಅಷ್ಟರಲ್ಲಿ ಕೂಡ್ಸಿರೋದ್ ಸರಿ, ಮಹಾಸನದಲ್ಲಿ ಕೂತವ್ರು ಎಷ್ಟ್ ಹೊತ್ತು ಕೂಡ್ತಾರೆ ಗೊತ್ತಿಲ್ಲ, ಮತ್ 10 ನಿಮಿಷಕ್ಕೆ ಎದ್ದು ಹೋಗೋರು ಇದ್ರೇನು. ಆದ್ರೆ ಅವ್ರು ಕೂತ್ ಮೇಲೆ ಪರೀಕ್ಷಿತ್ ರಾಜ ತಾನು ಪ್ರಶ್ನೆ ಕೇಳಿದ ಕೂಡ್ಲೆ ಅವ್ರಿಗೆ ಮನಸ್ಸೆಲ್ಲ ಅಲ್ಲೇ ಬಂತು. ಯಾಕಂದ್ರೆ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ರು ಅದ್ರ ಬಗ್ಗೆನೆ ಪರೀಕ್ಷಿತ್ ರಾಜನು ಕೂಡ ಕೇಳಿತ್ತು ಆ ಸಮಯದಲ್ಲಿ. ಇದು ಬಹಳ ಅನುಕೂಲ ಆಯ್ತು. ವರೀಯಾನ್ ಏಷತೆ ಪ್ರಶ್ನ, ಈ ಪ್ರಶ್ನೆ ನೀನೇನ್ ಕೇಳಿದ್ಯಲ್ಲ ಅತ್ಯುತ್ತಮ ಪ್ರಶ್ನೆ ಅಂತ ಮೊದಲು ಹೊಗಳುತ್ತಾರೆ. ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ಲಿಲ್ಲ, ಮೊದಲು ಪ್ರಶ್ನೆನ ಹೊಗಳಿಕ್ ಶುರು ಮಾಡಿದ್ರು. ಅಂದ್ರೆ ಕೇಳೋ ಪ್ರಶ್ನೆ ಎಷ್ಟು ಚೆನ್ನಾಗಿ ಪರೀಕ್ಷಿತ್ ರಾಜರು ಕೇಳಿದ್ದಾರೆ. ಯಾಕೆಂದ್ರೆ ಅವರು ತಮ್ಮ ಸ್ವಾರ್ಥಕ್ಕೆ ಕೇಳಲೇ ಇಲ್ಲಂತೆ. ಸ್ವಾರ್ಥಕ್ಕೆ ಬರೀ ತನಗೆ ಮರಣ ಸಮೀಪದಲ್ಲಿ ಇರೋದ್ರಿಂದ ನನಗ ಅನುಕೂಲ ಆಗ್ಬೇಕು ಅಂತ ಒಂದು ಅವ್ರು ಪ್ರಶ್ನೆ ಕೇಳಿದ್ದಲ್ಲ ಪರೀಕ್ಷಿತ್ ರಾಜರು. ಯಾವ್ದಕ್ ಕೇಳಿದ್ದು? ಲೋಕಹಿತಂ, ಸಮಸ್ತ ಲೋಕಕ್ಕೆ ಇದೊಂದು ಪ್ರಶ್ನೆ ಇತ್ತು. ಇಡೀ ಲೋಕಕ್ಕೆ ಇದು ಹಿತ. ಈ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ, ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದ್ರಿಂದ ಸಮಗ್ರ ಲೋಕದಲ್ಲಿ ಇರೋರ್ಗೆಲ್ಲ ಇದು ಹಿತಪ್ರದ, ಇದು ಹಿತ ಆಗತ್ತೆ ಎಲ್ರಿಗೂ ಕೂಡ. ಅಂಥ ಒಳ್ಳೆ ಪ್ರಶ್ನೆಯನ್ನ ನೀವು ಮಾಡಿದಿರಿ ಅಂತ, ನೃಪ ನೀವ್ ಮಾಡಿದ್ಯಾ ಅಂತ ಹೀಗೆ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಹೇಳಿದ್ರು. ಹಾಗಾದ್ರೆ ಮೊದಲನೇ ಮಾತು, ಪ್ರಶ್ನೆ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಇದು ನಿನಗ್ ಮಾತ್ರ ಅಲ್ಲ ಇಡೀ ಲೋಕಕ್ಕೆ ಉಪಕಾರ ಇದು ಅಂತ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ವಿಷಯ ಆಗ್ಲಿ ಲೋಕಕ್ಕೆ ಉಪಕಾರ ಆಗೋ ಕೆಲಸವನ್ನ ಮಾಡ್ಬೇಕಂತ. ಸ್ವಾರ್ಥಕ್ಕೆ ಆಗತ್ತೆ, ಅದು ಫಲ ಕೊಡುತ್ತೆ ನಿಜ. ಸ್ವಾರ್ಥದ ದೃಷ್ಟಿಯಲ್ಲಿ ಪರಾರ್ಥದ ದೃಷ್ಟಿ ಇರ್ಬೇಕಂತೆ. ಲೋಕಕ್ಕೆ ಇದರಿಂದ ಉಪಕಾರ ಆಗತ್ತ, ಬೇರೆಯವ್ರಿಗೊಂದು ಸಹಾಯ ಆಗತ್ತ, ಅಂತ ಕೆಲಸವನ್ನ ಮಾಡ್ಬೇಕು. ಆ ನಿಟ್ಟಲ್ಲಿ ಪರೀಕ್ಷಿತ್ ರಾಜ ತಾನು ಬೇರೆಯವರಿಗೆ, ಇಡೀ ಲೋಕಕ್ಕೆ ಹಿತಕರವಾದ ಒಂದು ಪ್ರಶ್ನೆಯನ್ನ ಮಾಡಿದ. ಯಾಕೆ ತುಂಬಾ ಹೊಗಳ್ತಾ ಇದ್ದಾರೆ ಈ ಪ್ರಶ್ನೆಯನ್ನ? ಅವ್ನೇನ್ ಕೇಳ್ದ? ಯತ್ ಶ್ರೋತವ್ಯಂ, ಯಾವ್ದನ್ ಕೇಳ್ಬೇಕು ಮನುಷ್ಯರು ಸಾಯೋ ಸಮಯದಲ್ಲಿ ಅದನ್ನ ಹೇಳಿ, ಯಾವ್ದನ್ ಜಪ ಮಾಡ್ಬೇಕು, ಹೀಗೆ ಆ ಮರಣ ಕಾಲದ ಹತ್ರ ಏನೇನ್ ಮಾಡ್ಬೇಕು ಒಬ್ಬ ಮನುಷ್ಯ, ಅದರ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಅವ್ನು ಪ್ರಶ್ನೆ ಕೇಳ್ತಾ ಬಂದ. ಅವನ ಅಭಿಪ್ರಾಯ ಏನಿತ್ತು? ಶ್ರೋತವ್ಯಾದಿಷು ಯಃ ಪರಃ, ಅದ್ರ ಅಭಿಪ್ರಾಯ ಬಿಡಿಸ್ತಾರೆ ಈ ಶ್ಲೋಕದಲ್ಲಿ. ಕೇಳ್ಬೇಕು, ಯಾವ್ದ್ರ ಬಗ್ಗೆ ಜಪ ಮಾಡಬೇಕು, ಯಾವುದರ ಬಗ್ಗೆ ನಿರಂತರವಾಗಿ ಮನುಷ್ಯರು ಚಿಂತನೆ ಮಾಡ್ತಾನೇ ಇರಬೇಕು, ಅಂಥ ವ್ಯಕ್ತಿಗಳಲ್ಲಿ ಉತ್ಕೃಷ್ಟ ಆ ಪರಮಾತ್ಮ. ಆ ಪರಮಾತ್ಮನ ಬಗ್ಗೆ ಇವರ ಜಿಜ್ಞಾಸೆ ಇದೆ ಪರೀಕ್ಷಿತ್ ರಾಜನದು. ಅದನ್ನ ಅವ್ರು ಎತ್ಕೊಳ್ತಾರೆ. ಪರಮಾತ್ಮನ ಬಗ್ಗೆ ಜಿಜ್ಞಾಸೆ. ಪರೀಕ್ಷಿತ್ ರಾಜ ಕೇಳಿದ್ದು, ಕೇಳ್ಬೇಕಾಗಿದ್ ಯಾರ ಬಗ್ಗೆ? ದೇವ್ರ ಬಗ್ಗೆ. ಜಪ ಮಾಡೋದು ಯಾರ ಬಗ್ಗೆ? ದೇವ್ರ ಬಗ್ಗೆ. ನಾವ್ ಯಾವಾಗ್ಲೂ ಚಿಂತಿಸ್ಬೇಕಾಗಿದ್ ಯಾರ ಬಗ್ಗೆ? ದೇವ್ರ ಬಗ್ಗೆ. ಅಂತ ಕೇಳೋದ್ರಲ್ಲಿ ಅತ್ಯುತ್ತಮನಾದ ಪರಹ, ಆ ಪರಮಾತ್ಮನ ಬಗ್ಗೆ ಕೇಳಿತ್ತು. ಆತ್ಮವಿತ್ ಸಮ್ಮತಃ, ಯಾಕೆ ನಿನ್ನ ಪ್ರಶ್ನೆ ಎಲ್ರು ಇಡೀ ವಿದ್ವಾಂಸರು ಒಪ್ಕೊಳ್ತಾರೆ ಅಂತ. ಯಾವ ವಿದ್ವಾಂಸರು? ಅಲ್ಲಿ ಋಷಿ ಮುನಿಗಳ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಶುಕಾಚಾರ್ಯರು. ಅವ್ರು ಹೇಳಿದ್ದು ಆತ್ಮವಿತ್ ಸಮ್ಮತಃ,
ದೇವರ ಅಪರೋಕ್ಷ ಜ್ಞಾನ ಪಡೆದ ಬ್ರಹ್ಮಾದಿ ದೇವತೆಗಳಿಗೆ ಇದು ಸಮ್ಮತ ನಿನ್ನ ಪ್ರಶ್ನೆ ಅಂತ. ಎಂಥ ಅದ್ಭುತ ಒಂದು ಪ್ರಶ್ನೆ, ಅದನ್ನ ಇಟ್ಟುಕೊಂಡು ಹೊಗಳುತ್ತಾ ಇದ್ದಾರೆ. ಆತ್ಮವಿತ್ ಸಮ್ಮತಃ, ಪರಮಾತ್ಮನ ಅಪರೋಕ್ಷ ಜ್ಞಾನ ಪಡೆದ ಯಾವ ಬ್ರಹ್ಮಾದಿ ದೇವತೆಗಳಿದ್ದಾರೆ ಅವರಿಗೆ ಇದು ಸಮ್ಮತ, ಬಹಳ ಇಷ್ಟ, ಅಂತ ಒಳ್ಳೆ ಪ್ರಶ್ನೆಯನ್ನ ನೀನ್ ಮಾಡಿದೆ ಅಂತ ಇಷ್ಟ ಆಯ್ತು. ಇದ್ರ ಬಗ್ಗೆ ಒಂದು ವಿವರಣೆ ಕೊಡ್ತಾ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಭಾಗವತ ಸಂಹಿತೆ ಯಾಕೆ ಬಂತು ಅನ್ನೋದಕ್ಕೆ ಇದುವರೆಗೂ ಪ್ರಥಮ ಸ್ಕಂದ ಭಾಗವತದಲ್ಲಿ ವಿವರಣೆ ಮಾಡಿ, ಈಗ ಭಾಗವತ ಸಂಹಿತೆ ಪ್ರಾರಂಭ ಆಯ್ತು ಅಂತ. ನಿಜವಾಗಿ ಭಾಗವತ ಸಂಹಿತೆ ಪ್ರಾರಂಭ ಆಗಿತ್ತು ಶುಕಾಚಾರ್ಯರ ಮಾತಿನ ಮುಖಾಂತರ, ಬಾಯಿಯ ಮುಖಾಂತರ. ಅದು ಇಲ್ಲಿ ಶುಕ ಉವಾಚ ಅಂತ ಶುಕಾಚಾರ್ಯರು ಮಾತಾಡಿದ್ರು ಅಂತ ಇಲ್ಲಿ ಪ್ರಾರಂಭ. ಆದರೆ ಹಿಂದೆ ಭಾಗವತ ಸಂಹಿತೆ ಯಾಕೆ ಬಂತಿದು ಅನ್ನೋದಕ್ಕೆ ಒಂದು ಪ್ರಾರಂಭಕ್ಕೆ ಕಾರಣ ಇಷ್ಟು ಶ್ಲೋಕಗಳಲ್ಲಿ ವಿವರಿಸಿದ್ದಾರೆ. ಅಷ್ಟು ಶ್ಲೋಕದ ವಿವರಣೆ ಆದ್ಮೇಲೆ ಶುಕಾಚಾರ್ಯರ ಈ ಭಾಗವತ ಸಂಹಿತೆ ಏನಿದೆ ಅದು ಇವತ್ತಿನಿಂದ ಪ್ರಾರಂಭ ಆಯ್ತು. ಅಂದ್ರೆ ನಾವು ಶುಕಾಚಾರ್ಯರ ಮಾತನ್ನು ಕೇಳಲಿಕ್ಕೆ 813 ಶ್ಲೋಕ ಕೇಳ್ಬೇಕಾಗಿತ್ತು. 813 ಶ್ಲೋಕ ಕೇಳದ ಮೇಲೆ ಶುಕಾಚಾರ್ಯರ ಮಾತು ಅಂತ ಈಗ ಶುರು ಆಗ್ತಾ ಇದೆ. ಯಾಕಂದ್ರೆ ಅಷ್ಟು ದಿವಸ ಕೇಳಿದ್ಮೇಲೆ ಒಂದ್ ಸ್ವಲ್ಪ ಮನಃಶುದ್ಧಿ ಆಗಿರುತ್ತೆ ಅಂತ ಅರ್ಥ. ಶುಕಾಚಾರ್ಯರ ಮಾತು ಕೇಳ್ಬೇಕು ಅಂದ್ರೆ ಅಷ್ಟು ಮಾತುಗಳನ್ನು ಕೇಳಿ ಒಂದಿಷ್ಟು ಅದಕ್ಕೆ ಸರಿಯಾಗಿ ನಮ್ಮ ಮನಸ್ಥಿತಿ ಹೊಂದಾಣಿಕೆ ಮಾಡ್ಕೊಂಡಿರ್ಬೇಕು. ಆ ರೀತಿ ಇಲ್ಲಿ ಶುಕಾಚಾರ್ಯರ ಮಾತು ಹೀಗೆ ಪರೀಕ್ಷಿತ್ ರಾಜನ ಬಗ್ಗೆ ಆಯ್ತು. ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಯಃ ಪರ ಇತಿ ಅಂತ ಯಾವುದನ್ನ ಕೇಳಬೇಕು ಅಂತ ಉತ್ತಮನಾದ ಪರಮಾತ್ಮನ ಬಗ್ಗೆ ಕೇಳಿದ್ದು ಅಂತ, ಅದನ್ನ ಹೇಗೆ ಅರ್ಥೈಸ್ಕೊಳ್ಳೋದು ಅಂತ ವಿವರಣೆ ಮಾಡಿದ್ದಾರೆ. ಇದೆಲ್ಲ ಅನೇಕ ವ್ಯಾಖ್ಯಾನಕಾರರು ಕಷ್ಟಪಟ್ಬಿಟ್ಟಿದ್ದಾರೆ ಅರ್ಥ ಮಾಡ್ಲಿಕ್ಕೆ. ಇಲ್ಲಿ ಶ್ರೋತವ್ಯಾದಿಶೋ ಯಃ ಪರಃ, ಮನುಷ್ಯರು ಯಾವ್ದ್ಯಾವ್ದು ಕೇಳ್ಬೇಕು ಅದ್ರಲ್ಲಿ ಯಾವ್ದು ಶ್ರೇಷ್ಠ ಅಂತ ಒಂದು ಮಾತು ಬಂತು. ಇಲ್ಲಿ ಹಿಂದಿನ ಶ್ಲೋಕ ಗಮನಿಸಿದ್ರೆ ಪ್ರಥಮ ಸ್ಕಂದ ಭಾಗವತದಲ್ಲಿ ಯಾವ್ದನ್ನ ಕೇಳ್ಬೇಕು, ಯಾವ್ದ್ರ ಬಗ್ಗೆ ಜಪ ಮಾಡ್ಬೇಕು, ಏನನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡಿದ ಹಾಗಿದೆ. ಅದನ್ನೇ ಇಲ್ಲಿ ಅನುವಾದ ಮಾಡಿಲ್ಲ, ಸ್ವಲ್ಪ ಬದಲಾಯಿಸಿದ್ರು. ಅಂದ್ರೆ ಕೇಳ್ಬೇಕಾಗಿದ್ರಲ್ಲಿ ಯಾವುದು ಅತ್ಯಂತ ಶ್ರೇಷ್ಠನೋ ಪರಮಾತ್ಮ ಅಂತ ಅವನ ಬಗ್ಗೆ ಇಲ್ಲಿ ಪರೀಕ್ಷಿತ್ ರಾಜನ ಪ್ರಶ್ನೆ ಅನ್ನೋ ರೀತಿಯಲ್ಲಿ ತಾವು ವಿವರಿಸಿದ್ದಾರೆ. ಇಷ್ಟಾಗಿ ಮುಂದಕ್ಕೆ ಹೋಗೋಣ ಮುಂದಿನ ಶ್ಲೋಕಕ್ಕೆ. 2ನೇಯ ಶ್ಲೋಕ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಷು ಗೃಹಮೇಧಿನಾಂ. ಶ್ರೋತವ್ಯಾನಿಹ, ಈ ಶ್ಲೋಕಕ್ಕೆ ಒಂದು ಪೀಠಿಕೆ ಕೊಡ್ತಾರೆ. ಯಾಕೆ ಈ ಶ್ಲೋಕ ಬಂತು ಅಂದ್ರೆ, ಈ ಅಜ್ಞಾನಿಗಳು ಹೇಗಿರ್ತಾರೆ ಅಂತ, ದೇವರ ಬಗ್ಗೆ ವಿಶ್ವಾಸ ಇಲ್ಲ, ದೇವರ ಬಗ್ಗೆ ಬೇಡವೇ ಬೇಡ ಅಂಥವರೆಲ್ಲ ಹೇಗಿರ್ತಾರೆ ಅನ್ನೋ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಈಗ ದೇವರ ಬಗ್ಗೆ ಯಾಕೆ ಕೇಳ್ಬೇಕು ಅಂದ್ರೆ, ದೇವರ ಬಗ್ಗೆ ಈ ಸಂಸಾರ ಕಳ್ಕೊಳ್ಬೇಕಲ್ಲ, ಅದಕ್ಕೆ. ಈ ಸಂಸಾರ ಬಂದಿದ್ ಯಾವ್ದ್ರಿಂದ? ಅಜ್ಞಾನದಿಂದ. ನಮ್ಮ ಬಗ್ಗೆ ನಮಗ್ ಸರಿಯಾಗಿ ಗೊತ್ತಿಲ್ಲ, ನಮ್ಮ ಸ್ವರೂಪ ನಮಗ್ ಗೊತ್ತಿಲ್ಲ ಸರಿಯಾಗಿ, ದೇವರ ಬಗ್ಗೆ ಗೊತ್ತಿಲ್ಲ, ನಮ್ ಬಗ್ಗೆನೆ ನಮಗ್ ಗೊತ್ತಿಲ್ಲ, ಇನ್ ದೇವರ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯನ? ನಮ್ ಬಗ್ಗೆನೆ ಗೊತ್ತಿಲ್ಲ. ಮೊದಲು ನಮ್ಮ ಅಜ್ಞಾನ ಹೋಗ್ಬೇಕು, ಆಗ ದೇವರ ಅಜ್ಞಾನವು ಸಹಜವಾಗಿ ಹೋಗುತ್ತೆ. ಅದಾದ ಮೇಲೆ ಈ ಅಜ್ಞಾನ ಕಳೆದ ಮೇಲೆ ಸಂಸಾರದಿಂದ ಹೋಗುವಂತ ಮಾರ್ಗ ಸಿಗತ್ತೆ, ಹೋಗ್ತೀವಿ. ಇದೆಲ್ಲ ಆಗ್ಬೇಕು ಅಂದ್ರೆ ಯಾವಾಗ ಸಾಧ್ಯ? ಅಜ್ಞಾನಿ ಜನರು ಲೋಕದಲ್ಲಿ ಹೇಗಂದ್ರಾಗೆ ಪ್ರವೃತ್ತಿನ ಮಾಡ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಯಾವ್ದೋ ಅವ್ರ ಕಲ್ಪನೆನೇ ಇಲ್ಲ, ಕಲ್ಪನೆ ಇಲ್ಲದೆ ತೇಲಾಡ್ತಾ ಇದ್ದಾರೆ ಸಂಸಾರದಲ್ಲಿ, ಗೊತ್ತೇ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಶ್ನೆ, ಅದಕ್ಕೋಸ್ಕರ ಈಗ ಮುಂದೆ ಉತ್ತರ ಹೇಳ್ತಾರೆ, ಅಜ್ಞಾನಿಗಳು ಹೇಗಿರ್ತಾರೆ ಲೋಕದಲ್ಲಿ ಅಂತ. ಇನ್ನೊಂದು, ಈಗ ಕೇಳಬೇಕಾದ್ರಲ್ಲಿ ತುಂಬಾ ಶ್ರೇಷ್ಠವಾದದ್ದೇನಿದೆ ಅದನ್ನ ಹೇಳಿ ಅಂತ ಪರೀಕ್ಷಿತ್ ರಾಜ ಕೇಳ್ದ ಶುಕಾಚಾರ್ಯರ ಬಳಿ. ಅದಕ್ಕೆ ಶುಕಾಚಾರ್ಯರ ಒಂದು ಮಾತನ್ನ ಹೇಳ್ಬೋದು, ಇದನ್ನ ಕೇಳ್ಬೇಕು ಅಂತ ಶುರು ಮಾಡ್ಬೋದು. ಆದ್ರೆ ವಿಶ್ವಾಸ ಹೇಗ್ ಬರೋದು? ಯಾಕಂದ್ರೆ ತುಂಬಾ ಇದೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಕೆಲವ್ರನ್ನ ಕೇಳಿದ್ರೆ ಇದನ್ ಕೇಳ್ಬೇಕು, ಕೆಲವ್ರು ಹೇಳಿದ್ರೆ ಇಲ್ಲ ಇದನ್ ಕೇಳಿ, ಅದನ್ ಕೇಳಿ ಅಂತ ಸಾಕಷ್ಟು ಹೇಳ್ತಾರೆ. ಈಗ ಪುರಾಣಗಳು, ಭಾಗವತ ಕೇಳಿ, ಪದ್ಮ ಪುರಾಣ ಕೇಳಿ, ಸ್ಕಂದ ಪುರಾಣ ಕೇಳಿ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಇದು ಒಂದಾಯ್ತು ಸಾತ್ವಿಕರು. ಈ ಸಾತ್ವಿಕರು ಹೇಳೋದೇ ಇಷ್ಟು ಬಗೆಯಲ್ಲಿದೆ. ಇನ್ನು ರಾಜಸರು ತಾಮಸರು ಎಲ್ಲ ಇದ್ದಾರೆ, ಇದೆಲ್ಲ ಕೇಳ್ಬಾರ್ದು, ಬೇರೆ ಅದನ್ನ ಕೇಳ್ಬೇಕು ಅಂತ ಒಬ್ಬೊಬ್ರು ಒಂದೊಂದ್ ರೀತಿ ಉಪದೇಶ ಕೊಡ್ತಾರೆ. ಅಷ್ಟೆಲ್ಲ ಇದ್ದಾಗ ಕೇಳೋನ್ ಕಥೆ ಏನಾಗ್ಬೇಕು, ಯಾವ್ದನ್ ಕೇಳ್ಬೇಕು, ಯಾರ ಹತ್ರ ಕೇಳ್ಬೇಕು, ಗೊಂದಲಕ್ಕೆ ಅವಕಾಶ ತುಂಬಾ ಇದೆ. ಅದರಲ್ಲಿ ನನಗ್ ಯಾವ್ದು ಕೇಳ್ಬೇಕು ರಾಜನಾಗಿ,
ಎಲ್ಲ ಜನರಿಗೆ ಏನ್ ಹಿತಕರ ಅದನ್ನ ತಿಳಿಸಿ ಅಂತ ಪರೀಕ್ಷಿತ್ ರಾಜ ತಾನು ಪ್ರಾರ್ಥನೆ ಮಾಡಿದಾಗ ಆಗ ಈ ಶ್ಲೋಕದ ಅಭಿಪ್ರಾಯವನ್ನು ವಿವರಿಸ್ತಾ ಹೋಗ್ತಾರೆ. ಶ್ರೋತವ್ಯಾನೀಹಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಶುಕಾಚಾರ್ಯ ಹೇಳ್ತಾರೆ, ಕೇಳ್ಬೇಕಾಗಿದ್ದು ಬೇಕಾದಷ್ಟಿದೆ, ಸಾವಿರಾರು ಮನುಷ್ಯರಿಗೆ ಅಂತ. ರಾಜೇಂದ್ರ ನೃಪಶ್ರೇಷ್ಠ ಪರೀಕ್ಷಿತ ಇಹ ನೃಣಾಂ ಸಹಸ್ರಶಃ ಸಂತಿ ಶ್ರೋತವ್ಯಾನಿ. ಈ ಮನುಷ್ಯರಿಗೆಲ್ಲ ಕೇಳ್ಬೇಕಾಗಿದ್ದು ಸಾವಿರಾರಿದೆ ಅಂತ ಹೇಳ್ತಾರೆ. ಅಯ್ಯೋ, ಸಾವಿರಾರಿದೆ ಅಂತ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ್ದನ್ ಕೇಳ್ಬೇಕೀಗ? ಸಾವಿರಾರಿದೆ ಅಂದ್ರೆ ಅದು ಗೊತ್ತಾಗ್ತಾ ಇಲ್ಲ. ಆತ್ಮ ತತ್ವ ಅಪಶ್ಯತಾಂ, ಯಾವುದು ನಿಜವಾಗಿ ತಿಳಿಬೇಕು, ಪರತತ್ವ ಯಾವುದು, ಅಪರತತ್ವ ಯಾವುದು, ಅಂದ್ರೆ ದೇವರ ಬಗ್ಗೆ, ಈ ಜಗತ್ತಿನ ಬಗ್ಗೆ, ದೇವತೆಗಳ ಬಗ್ಗೆ, ಪರ ಅಪರ ತತ್ವಗಳು ಅಂತ ಏನ್ ಕರಿತೀವಿ, ಇಂಥ ತತ್ವಗಳ ಬಗ್ಗೆ ಗೊತ್ತೇ ಇಲ್ಲ ಇವ್ರಿಗೆ. ಯಾಕೆ? ಈ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ? ಬೇಡದೇ ಇರೋದನ್ನೆಲ್ಲ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಯಾಕಂದ್ರೆ ಬೇರೆ ಬೇರೆ ಶಾಸ್ತ್ರದಲ್ಲಿ ಸಾವಿರಾರಿದೆ ಕೇಳಲಿಕ್ಕೆ, ಅದೇ ಕೇಳ್ಬೇಕಾಗಿ ನಿಜವಾಗಿ ಯಾವುದು ಅಂತ. ಯಾಕೆ ಈ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ? ಗೃಹೇಶು ಗೃಹ ಮೇಧಿನಾಂ, ಗೃಹಸ್ಥರಾಗಿದ್ದಾರೆ. ಗೃಹಸ್ಥರಾಗಿದ್ದು ಈ ಶುಕಾಚಾರ್ಯ ಹೇಳ್ತಾ ಇದ್ದಾರೆ ನೋಡಿ, ಶುಕಾಚಾರ್ಯ ಬೈತಾ ಇದ್ದಾರೆ ಅಂತ ಅರ್ಥ. ಗೃಹಸ್ಥರು ಏನ್ ಮಾಡ್ತಾರೆ? ಗೃಹ ಮೇಧಿಗಳು. ಅವ್ರು ಮಾಡ್ಬೇಕಾಗಿದ್ದೇನು? ಯಜ್ಞ ಮಾಡ್ಬೇಕು, ಸರಿ, ಹೌದು. ಅದೇ ಕಾಮ್ಯ ಕರ್ಮ, ಆ ಫಲ ಬೇಕು, ಈ ಫಲ ಬೇಕು, ಅದು ಬೇಕು, ಇದು ಬೇಕು, ಬರೀ ಇಷ್ಟೇ. ಇದಕ್ಕೋಸ್ಕರ ತಾವು ಗೃಹಸ್ಥರಾದವರು ತಾವು ಯಜ್ಞ ಯಾಗಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದು ನಿಜವಾಗಿ ಗೃಹಸ್ಥಾಶ್ರಮದಲ್ಲಿ 5 ಪಂಚಮಹಾಯಜ್ಞಗಳು ಅಂತ ಏನ್ ಹೇಳ್ತಾರೆ. ಅತಿಥಿ ಯಜ್ಞ, ಪಿತೃಯಜ್ಞ, ದೇವಯಜ್ಞ, ಹೀಗೆಲ್ಲ ಏನು ಯಜ್ಞಗಳನ್ನ ಹೇಳ್ತಾರೆ. ಈ ಪಂಚ ಯಜ್ಞ ಮಹಾಯಜ್ಞಗಳ ಆಚರಣೆ ಮಾಡ್ಬೇಕು. ಆದ್ರೆ ಆ ಯಜ್ಞಗಳ ಆಚರಣೆಯ ಮಾಡೋ ಜೊತೆಗೆ ಕಾಮ್ಯ ಫಲ, ಬರೀ ಅದು ಬೇಕು ಇದು ಬೇಕು ಅಂತ ಅಷ್ಟೇ ಅಪೇಕ್ಷೆ ಪಟ್ಟು ಈ ಜನರು ಇದ್ದಾರೆ. ಅವರಿಗೆ ಕೇಳ್ಬೇಕಾಗಿದ್ದು ಬೇಕಾದಷ್ಟಿದೆ. ಬಹಿರ್ಮುಖಾನಾಮೇವ ಸಹಸ್ರ ಶ್ರೋತವ್ಯಾನಿ ಅಂತ. ಎಲ್ಲ ಈ ಮನುಷ್ಯರು ಬಹಿರ್ಮುಖರಾಗ್ಬಿಟ್ಟಿದ್ದಾರೆ, ಅಂತರ್ಮುಖಿ ಅಲ್ಲ. ಒಳಗಡೆ ಕಾಣ್ಬೇಕು ದೇವರನ್ನ, ಅದು ಬಿಟ್ಟು ಎಲ್ಲ ತಮ್ಮ ಇಂದ್ರಿಯಗಳನ್ನ ಹೊರಗೆ ಹಾಕೊಂಡು ಸಾವಿರಾರು ಕೇಳೋದನ್ನು ಮಾಡ್ಕೊಂಡಿದ್ದಾರೆ, ಏನೇನೋ ಕೇಳ್ತಾ ಕೂತಿದ್ದಾರೆ. ಹಾಗಾಗಿ ಕಿವಿ ಯಾವಾಗ ಹೊರಗೆ ಹಾಕ್ತೀವೋ ಎಲ್ಲಾ ಕಡೆ, ಸಾವಿರಾರು ಕಡೆ ಸಾವಿರಾರು ವಿಷಯ ಕಿವಿಗ್ ಬಿದ್ದಾಗ ಅಜ್ಞಾನ ಸಹಜವಾಗಿ ಬರುತ್ತೆ. ಯಾರು ಹೇಳಿದ್ದನ್ನು ಯಾವ್ದೊಂದು ತಗೊಳ್ಬೇಕು ಅಂತ ನಮಗ್ ಗೊತ್ತಾಗಲ್ಲ. ಅದನ್ನ ತತ್ವಜ್ಞಾನ ಬರ್ದೇ ಇರೋದಕ್ಕೆ ಕಾರಣ ಏನು ಅಂದ್ರೆ ನಿದ್ರೆಯ ಅಂತ ಹೇಳ್ತಾರೆ. ನಿದ್ರೆ, ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಜನರೆಲ್ಲ. ಗೃಹಸ್ಥರು ವಿಶೇಷವಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ರೆಯ ಅಪಶ್ಯತಾಂ, ಇದು ಯಾರು ಹೇಳಿದ್ದು ಅಂದ್ರೆ ಮಧ್ವಾಚಾರ್ಯ ತಿಳಿಸ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅಪಶ್ಯತಾಂ, ಯಾಕೆ ಈ ಮನುಷ್ಯರಿಗೆ ಪರತತ್ವ ಅಪರತತ್ವದ ಬಗ್ಗೆ ಜ್ಞಾನ ಬರ್ತಾ ಇಲ್ಲ? ಅಪಶ್ಯತಾಂ ನಿದ್ರೆಯ ಅಂತ ಮಧ್ವಾಚಾರ್ಯ ಮಾತು. ನಿದ್ರೆ ಮಾಡ್ತಾ ಕೂತಿದ್ದಾರೆ. ನಿದ್ರೆಯಿಂದ ಎಚ್ಚರ ಆಗಿದ್ರೆ ಆತ್ಮತತ್ವದ ಪರಿಚಯ ಆಗ್ತಾ ಇತ್ತು. ಬೇಡ, ಇವ್ರಿಗೆ ನಿದ್ರೆ ಮಾಡ್ತಾ ಹಾಗೆ ಅಜ್ಞಾನ ಕತ್ತಲೆಯಲ್ಲಿ ಕೂತಿದ್ದಾರೆ ಅಂತ ಬೈತಾರೆ. ಈ ರೀತಿ ಈ ಕಾಮ್ಯ ಕರ್ಮಿಗಳಾಗಿ ಕಾಲವನ್ನ ಕಳೀತಾ ಇದ್ದಾರೆ. ಇವರು ಉದ್ಧಾರ ಮಾಡ್ಕೊಳ್ಬೇಕು ಇವರು ಅಂತ ಈ ವಿಚಾರವನ್ನ ಮುಂದಕ್ಕೆ ಅವ್ರು ವಿವರಿಸ್ತಾ ಹೋಗ್ತಾರೆ. ಅಂತೂ ಶುಕಾಚಾರ್ಯರು ತಾವು ಪರೀಕ್ಷಿತ್ ರಾಜನಿಗೆ ಉಪದೇಶ ಪ್ರಾರಂಭ ಮಾಡ್ತಾ ಮೊದಲಿಗೆ ಏನ್ ಕೇಳ್ಬೇಕಾಗಿದೆ, ಈ ಜನರು ಹೇಗಿದ್ದಾರೆ, ಅಜ್ಞಾನಿ ಲೋಕ ಹೇಗ್ ನಡೀತಾ ಇದೆ, ಕಾಲ ಹೇಗಿದೆ ಅನ್ನೋದನ್ನ ಅವರು ವಿವರಿಸ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಗೆ ಜೀವರು ಕಾಲ ಕಳೀತಾರೆ, ವ್ಯರ್ಥವಾಗಿ ಕಾಲ ಕಳೀತಾರೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. PDF ಎಲ್ಲಿದೆ ಆಚಾರ್ಯ?